ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ರೋಚಕ ವಿಚಾರಗಳು ಕೂಡ ರಿವೀಲ್ ಆಗ್ತಾ ಇದೆ. ಟೆಕ್ಕಿ ಅತುಲ್ ಸೂಸೈಡ್ನ ಮತ್ತಷ್ಟು ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಬಹಿರಂಗ. 15 ದಿನಗಳ ಮುಂಚೆಯೇ ಸೂಸೈಡ್ಗೆ ಟೆಕ್ಕಿ ಅತುಲ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದ. 3 ದಿನಗಳ ಕಾಲ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದ ಟೆಕ್ಕಿ ಅತುಲ್ ಅನ್ನೋದು ಗೊತ್ತಾಗ್ತಾ ಇದೆ. ಮಾರತ್ತಹಳ್ಳಿ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಈ ವಿಚಾರವೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. 30 ಪುಟಗಳ ಡೆತ್ ನೋಟು, ವಿಡಿಯೋ ರೆಕಾರ್ಡಿಂಗು ಇವೆಲ್ಲವೂ ಕೂಡ ನಿಖಿತಾ ಕುಟುಂಬ ಇವರಿಗೆ ಕೊಟ್ಟಂತಹ ಕಿರುಕುಳ, ಕೊಟ್ಟಂತಹ ಹಿಂಸೆಯ ಬಗ್ಗೆ ವಿವರಿಸುವಂತಹ ಕೆಲಸ. ಅಂದರೆ ಅತುಲ್ ಮೊದಲೇ ನಿರ್ಧರಿಸಿದ್ದ ಸೂಸೈಡ್ ಮಾಡ್ಕೊಬೇಕು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಉಮೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಈಗ ಮಾರತ್ತಹಳ್ಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. 3ರನ್ನ ಅರೆಸ್ಟ್ ಮಾಡುವ ಮೂಲಕ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗಾಗಲೇ ಕೋರ್ಟ್ ವಿಧಿಸಿರುವಂಥದ್ದು. ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಅತುಲ್ ಸೂಸೈಡ್ ವಿಚಾರಕ್ಕೆ ಮತ್ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ಅತುಲ್ ಆತ್ಮಹತ್ಯೆ ಪ್ರಕರಣ ನಂತರದಲ್ಲಿ ಮಾರತ್ತಹಳ್ಳಿ ಪೊಲೀಸರು ತನಿಖೆ ನಡೆಸ್ತಾರೆ. ತನಿಖೆ ವೇಳೆಯಲ್ಲಿ ಒಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಅತುಲ್ ಬಳಸ್ತಿದ್ದಂಥ ಲ್ಯಾಪ್ಟಾಪು, ಮೊಬೈಲ್ಗೆ ಯಾವುದೇ ರೀತಿಯ ಪಾಸ್ವರ್ಡ್ ಇಟ್ಟಿರಲಿಲ್ಲ ಅನ್ನೋ ಮಾಹಿತಿ ಆಧಾರದ ಮೇಲೆ ಅದನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಂಥ ವೇಳೆಯಲ್ಲಿ ಅತುಲ್ ಏನಿದ್ರು ಅವರು ಈ ಪತ್ನಿ ಕಿರುಕುಳ ಮತ್ತು ಅತ್ತೆ ಕಿರುಕುಳ ಇದರಿಂದ ತೀವ್ರವಾಗಿ ಬೇಸತ್ತಿದ್ರು. ಸುಮಾರು ಅವ್ರ ಮೇಲೆ ಪದೇ ಪದೇ ಕೇಸ್ ದಾಖಲು ಮಾಡ್ಕೋತಾ ಇದ್ರು. ಒಂದು ಕಡೆ ಅವ್ರ ಕೆಲಸದ ಒತ್ತಡ, ಮತ್ತೊಂದು ಕಡೆ ಉತ್ತರ ಪ್ರದೇಶದ ಕೋರ್ಟ್ಗೆ ಪ್ರತಿದಿನ ಹೋಗ್ತಾ ಬೇಕಾಗುತ್ತೆ, ಅದನ್ನು ಕೂಡ ಹೋಗ್ಬೇಕಾಗುತ್ತೆ. ಅದು ಕೂಡ ಬೇರೆ ರೀತಿಯಲ್ಲಿ ಅವರು ಬೇಸತ್ತಿದ್ರು. ಒಂದು ಕಡೆ ಮಗುನೂ ನೋಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಕಾರಣಗಳಿಂದಾಗಿ ಅವರು ಸಾಕಷ್ಟು ಕಡೆಗಳಲ್ಲಿ ತನಗೆ ನ್ಯಾಯ ಸಿಗಬೇಕು, ಇಲ್ಲ ಸಲ್ಲದ ಕೇಸ್ ಹಾಕಿ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿದ್ರು. ಆದರೂ ಕೂಡ ಅವರಿಗೆ ಸೂಕ್ತ ನ್ಯಾಯ ಸಿಕ್ಕಿರಲಿಲ್ಲ. ಕೊನೆಗೆ ಅವರು ಅಂದರೆ ಡಿಸೆಂಬರ್ 9ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ 15 ದಿವಸಗಳ ಮುಂಚೆಯೇ ಅವರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಸಂಬಂಧಪಟ್ಟಾಗಿ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ದೇಶದ ಗಮನ ಸೆಳೀಬೋದು ಅಥವಾ ನನಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನ ತನ್ನ ಲ್ಯಾಪ್ಟಾಪ್ ಗೂಗಲ್ ಸರ್ಚ್ನಲ್ಲಿ ಸರ್ಚ್ ಮಾಡಿರುವಂಥದ್ದು. ಆ ಸರ್ಚ್ನಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಏನಿದ್ವು, ಆ ಪ್ರಕರಣಗಳು ಮತ್ತು ಆ ಸಂಬಂಧಪಟ್ಟಾಗಿ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ, ಯಾವ ರೀತಿಯಾಗಿ ಜನನ ಗಮನ ಸೆಳೀಬೋದು, ವಿಡಿಯೋ ಯಾವ ರೀತಿ ಮಾಡಬೇಕು, ಡೆತ್ ನೋಟ್ ಏನು ಬರೆದ್ರೆ ಅದನ್ನು ಪರಿಗಣನೆ ಕೋರ್ಟ್ ಮಾಡುತ್ತೆ ಅನ್ನೋ ಎಲ್ಲ ಅಂಶಗಳನ್ನು ಕೂಡ ಸರ್ಚ್ ಮಾಡಿದ್ದಾರೆ. ಸುಮಾರು 15 ದಿನಗಳ ಕಾಲ ಅದನ್ನು ಆತ್ಮಹತ್ಯೆ ನಂತರದಲ್ಲಿ ಇದನ್ನು ರೀಚ್ ಮಾಡೋದಕ್ಕೆ ಅಂದರೆ ರಾಷ್ಟ್ರಪತಿಗಳಾಗಿರ್ಬೋದು, ಪ್ರಧಾನಿ ಆಗಿರ್ಬೋದು, ಅವ್ರಿಗೆಲ್ಲ ಯಾವ ರೀತಿ ಸಂಪರ್ಕ ಮಾಡಬೇಕು, ಅವರ ಇಮೇಲ್ ಐಡಿಗಳೇನು ಅನ್ನೋದು ಎಲ್ಲವನ್ನು ಕೂಡ ಸರ್ಚ್ ಮಾಡಿರುವಂಥದ್ದು ಆ ಗೂಗಲ್ ಸರ್ಚಲ್ಲಿ ಗೊತ್ತಾಗಿದೆ. ಅದಾದ ನಂತರದಲ್ಲಿ 15 ದಿನಗಳ ಕಾಲ ಎಲ್ಲ ತಯಾರಿ ಮಾಡಿಕೊಂಡು ಲಾಸ್ಟ್ಗೆ 23 ಪುಟಗಳ ಡೆತ್ ನೋಟ್ ಏನು ಬರೆದಿದ್ರು. ಆ ಡೆತ್ ನೋಟ್ನು ಕೂಡ ಸುಮಾರು 3 ದಿನಗಳ ಕಾಲ ಮನೆಯಲ್ಲಿ ಕೂತ್ಕೊಂಡು ಡೀಟೇಲ್ ಆಗಿ, ಅಂದರೆ ಪ್ರಾರಂಭದ ಮದುವೆ ಏನಾಯಿತು, ಮದುವೆ ನಂತರದಲ್ಲಿ ಆ ನಂತರದಲ್ಲಿ ಯಾವ ರೀತಿ ಕಿರುಕುಳ ಶುರುವಾಯಿತು, ಈಗ ಅವ್ರಿಗೆ ಶುರುವಾಗಿರುವಂಥ ಸಂಕಷ್ಟ ಏನು, ಇದರಿಂದ ಅವರು ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ 23 ಪುಟಗಳ ಡೆತ್ ನೋಟ್ ಏನು ಬರೆದಿದ್ರು ಅದನ್ನು ಸುಮಾರು 3 ದಿನಗಳ ಕಾಲ ಡೆತ್ ನೋಟ್ ಬರೆದು ವಿಡಿಯೋ ಎಲ್ಲ ಮಾಡ್ಕೊಂಡು ನಂತರದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾರತ್ತಹಳ್ಳಿ ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿರುವಂಥದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ.